ಪ್ರಿಯ ಜನರೇ, ದೇವರ ವಾಕ್ಯಗಳನ್ನು ಭಕ್ತಿಯಿಂದ ಕೇಳಿ ಶೇರ್ ಮಾಡಿರಿ, ಭಕ್ತಿಯಲ್ಲಿ ನಡೆಯಿರಿ. ಮಾರ್ಕ 3ನೇ ಅಧ್ಯಾಯ 7ನೇ ವಾಕ್ಯ. ಯೇಸುಸ್ವಾಮಿ ತಮ್ಮ ಶಿಷ್ಯರ ಜೊತೆಯಲ್ಲಿ ಗಲಿಲಿಯ ಸರೋವರದ ತೀರಕ್ಕೆ ಹೊರಟು ಹೋದರು. ಸಾವಿರಾರು ಜನರು ಅವರನ್ನು ಹಿಂಬಾಲಿಸಿದರು. ಈ ಜನರು ಯೇಸು ಮಾಡುತ್ತಿದ್ದ ಮಹತ್ಕಾರ್ಯಗಳನ್ನು ಸಮಾಚಾರವನ್ನು ಕೇಳಿ ಗಲೀಲಿಯ ಪ್ರಾಂತ್ಯದಿಂದ, ಜುದೇಯದ ಪ್ರಾಂತ್ಯದಿಂದ, ಜೆರುಸಲೇಮ್ ನಗರದಿಂದ, ಇದುಮೇಯ ಪ್ರಾಂತ್ಯದಿಂದ, ಜೋರ್ಡನ್ ನದಿಯ ಪೂರ್ವ ಪ್ರದೇಶ ಹಾಗೂ ಟೈರ್ ಸಿದೋನ್ ಪಟ್ಟಣಗಳ ಸುತ್ತಮುತ್ತಲಿಂದ ಬಂದಿದ್ದರು. ಪ್ರಿಯ ಜನರೇ, ಯೇಸು ಸ್ವಾಮಿ ಆದಷ್ಟು ತುಂಬಾ ಮಹತ್ಕಾರ್ಯಗಳನ್ನು ಮಾಡಿದ್ದಾರೆ. ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಆರಾಧಿಸಿ ಮಹಿಮೆ ಪಡಿಸಿದ ಯೇಸು ಸ್ವಾಮಿ ನಮ್ಮಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಪ್ರಿಯರೇ, ನಾವು ದೇವರ ಚಿತ್ತ ನಡೆಯಬೇಕು. ಪ್ರಿಯರೇ, ದೇವರ ಮೆಚ್ಚುಗೆ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸೈತಾನನ ಬಾಧೆಯಿಂದ ನಾವು ಸಿಲುಕಿಕೊಂಡಿದ್ದೇವೆ ಸೈತಾನ ಬಾಧೆಯಲ್ಲಿ. ಅದರಿಂದ ಹೊರಬರಬೇಕಾದರೆ ನಾವು ದೇವರನ್ನು ಆರಾಧಿಸಬೇಕು. ಯೇಸು ಸ್ವಾಮಿಯನ್ನು ನಂಬಿ ಯೇಸು ಸ್ವಾಮಿಯ ನಾಮದಲ್ಲಿ ನಡೆಯಬೇಕು. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಇಳಿದು ಬರಲಿ. ಹಲ್ಲೆಲೂಯಾ.